ಸೇವಾ ನಿವೃತ್ತಿ ಹೊಂದಿದ್ದ ವೆಂಕಟನಾಯಕ್ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಇಲ್ಲಿನ ನಗರಸಭೆಯಲ್ಲಿ ಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ್ದ ವೆಂಕಟನಾಯಕ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ನಗರದ ವರ್ತಕರ ಭವನದಲ್ಲಿ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ವೆಂಕಟನಾಯಕ್ ಅವರಿಗೆ ನಗರಸಭಾ ಅಧಿಕಾರಿಗಳು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಸಾರ್ವಜನಿಕರು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಕಾರ್ಯಕ್ರಮ ಉದ್ಘಾಟಿಸಿ ಚೂಡಾಧ್ಯಕ್ಷ ಮಹಮ್ಮದ್ ಅಕ್ಕರ್ ಮಾತನಾಡಿ, ನಗರಸಭೆಯಲ್ಲಿ ಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ್ದ ವೆಂಕಟನಾಯಕ್ ಅವರು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ನಗರದ ಜನತೆಗೆ ತಲುಪಿಸುವ ಮೂಲಕ ಉತ್ತಮವಾಗಿ ಸೇವೆ ಸಲ್ಲಿಸಿ ಅಪಾರ ಜನಮನ್ನಣೆ ಪಡೆದಿದ್ದಾರೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೀನಿವಾಸ್ ಮಾತನಾಡಿ, ವೆಂಕಟನಾಯಕ್ ಅವರು ಸದಾ ಬಡ ಜನರ ಬಗ್ಗೆ ಚಿಂತನೆ ಇಟ್ಟುಕೊಂಡು ಸಾಕಷ್ಟು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಪ್ರಾರಂಭವಾದ SIR ಕೆಲಸವನ್ನು ಚಾಚು ತಪ್ಪದೆ BLOಗಳಿಗೆ ಕರೆ ಮಾಡಿ ಪ್ರಗತಿ ಬಗ್ಗೆ ಮಾಹಿತಿ ಪಡೆದು ಸದಸ್ಯ ಸಲಹೆ ಸೂಚನೆ ನೀಡುತ್ತಿದ್ದರು. ಇಂತಹ ಅಧಿಕಾರಿಗಳು ಅಪರೂಪ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವೆಂಕಟನಾಯಕ್ ಮಾತನಾಡಿ, ತಮ್ಮ ಅವಧಿಯಲ್ಲಿ ನಿರ್ವಹಿಸಿದ ಕೆಲಸದ ಬಗ್ಗೆ ತೃಪ್ತಿ ಹೊಂದಿದ್ದೇನೆ. ಯಾವುದೇ ಸವಲತ್ತುಗಳನ್ನು ದುರ್ಬಳಕೆ ಮಾಡಿಕೊಳ್ಳದೆ ಫಲಾನುಭವಿಗಳಿಗೆ ತಲುಪಿಸಿರುವ ತೃಪ್ತಿ ಹೊಂದಿದ್ದೇನೆ ಎಂದರು. ಇಂದು ನಿವೃತ್ತಿ ಹೊಂದಿದ್ದು ನಾಳೆಯಿಂದ ಕಚೇರಿಯ ಸಿಬ್ಬಂದಿಗಳಿಗೆ ದೂರ ಇರುವ ದುಃಖ ಉಂಟಾಗಿದೆ ಎಂದು ಭಾವುಕರಾದರು. ತಮ್ಮ ಆತ್ಮೀಯ ಬೀಳ್ಕೊಡುಗೆ ನೀಡಿದ ಕಚೇರಿಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರಿಗೆ, ಜನಪ್ರತಿನಿಧಿಗಳಿಗೆ, ಸಂಘ ಸಂಸ್ಥೆಗಳ ಮುಖಂಡರು, ಸಾರ್ವಜನಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷರಾದ ಸುರೇಶ್, ಚೆನ್ನಮ್ಮ, ಆಶಾ ನಟರಾಜು, ಸದಸ್ಯರಾದ ನೀಲಮ್ಮ, ಗಾಯತ್ರಿ, ಚಂದ್ರಶೇಖರ್, ಕೋಮುದಾ ಕೇಶವಮೂರ್ತಿ, ಬಸವಣ್ಣ, ಅಬ್ರಾ ಅಹಮದ್, ನಾಗರಾಜು, ಎಂ ಮಹೇಶ್, ಕಲೀಂ ಉಲ್ಲಾ, ಪೌರಾಯುಕ್ತರಾದ ಪರಶುರಾಮ್ ಚಲವಾದಿ, ರಾಜಣ್ಣ ನಟರಾಜು, ಶ್ರವಣ್, ಸಮುದಾಯ ಸಂಘಟಕ ಮಲ್ಲೇಶ್, ಮಂಜುನಾಥ್, ನವೀನ್, ಸಂತೋಷ್ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಹೊಮ್ಮನಂಜುಂಡ ನಾಯಕ, ಚಾಮರಾಜನಗರ. ಇವತ್ತು ವಿಶೇಷ ಏನಂದ್ರೆ, ಚಾಮರಾಜನಗರಕ್ಕೆ ಕಳೆದ ಒಂದು 13 ವರ್ಷ ಏನೋ ಆಗಿದೆ. ನಮ್ಮ ವೆಂಕಟನಾಯಕರು, ಈ ವೆಂಕಟನಾಯಕರು 13 ವರ್ಷದಿಂದ ಇವತ್ತೇನಾದ್ರು ಬಂಧು ಬಳಗ ಏನಾದ್ರು ಸಂಪಾದನೆ ಮಾಡಿದ್ದಾರೆ ಅಂದ್ರೆ ನಾವೆಲ್ಲ ಬಂದಿದ್ದೀನಲ್ಲ, ನಾವೆಲ್ಲ ಅವರ ಬಂಧು ಬಳಗನೇ. ಇದು ಬಂಧು ಬಳಗಕ್ಕೆ ಯಾರು ಬೆಲೆ ಕಟ್ಟ ಅಂತ ಒಂದು ಬಂಧು ಬಳಗ. ಇವತ್ತು ಅಧಿಕಾರಿ ವರ್ಗದವರಿಗೆ ನಿವೃತ್ತಿ ಅಂತಾರ ಅಂದ್ರೆ ಕೆಲವರು ಮಾತಾಡ್ಸಲ್ಲ, ಬಂಧು ನೋಡಲ್ಲ. ಇವತ್ತು ಇವರು ನಿವೃತ್ತಿ ಪಡಿತವರಾದ್ರೆ ಇವತ್ತು 100 ಜನ ಬಂದಿದೆ. ಅವರ ಸೇವೆ ಅವಧಿಯಲ್ಲಿ ನಿಮಗೆ ಕೊಟ್ಟಿರಂತ ಒಂದು ಸೇವೆ, ಅವ್ರು ಕೊಟ್ಟಿರಂತ ಒಂದು ಸಲಹೆ, ಒಂದು ಮಾರ್ಗಸೂಚಿ, ಇವೆಲ್ಲ ವಿಶ್ವಾಸದಿಂದ ಇವತ್ತು ನಿಮಗೆ ವೆಂಕಟನಾಯಕರ ಮಟ್ಟದಲ್ಲಿ ಕೈ ಜೋಡಿಸಕ್ ಬಂದಿದೆ. ವೆಂಕಟನಾಯಕರ ಗುಣ ಏನಂದ್ರೆ, 2 ಜಿಲ್ಲೆಯಲ್ಲಿ ನಿವೃತ್ತಿ ಆಗಿದ್ದಾರೆ. ಒಂದು ಮೈಸೂರು, ಒಂದು ಚಾಮರಾಜನಗರ, KR ನಗರ, ನಂಜನಗೂಡು ಮತ್ತು ಮೈಸೂರು ಬಿಟ್ಟರೆ KR ಚಾಮರಾಜನಗರ, ಈ 4 ಕಡೆಯಿಂದಲೇ ಇವರು ನಿವೃತ್ತಿ ಜೀವನ ಮಾಡಿದ್ದಾರೆ. ಅಂದ್ರೆ ಈಗ ಸೇವೆ ಹೋಗಿ 30 ರಿಂದ 35 ವರ್ಷ, 40 ವರ್ಷನೂ ಕೆಲವರು ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಏಜ್ ಕಮ್ಮಿ ಕೊಟ್ಟಿರುವಾಗ ಅಧಿಕಾರಿಗಳು 40 ವರ್ಷನೂ ಸಿಕ್ಕ ಒಂದು ಸಾಧ್ಯತೆ ಇರುತ್ತೆ. ಇವರ ಸೇವೆ ಅವಧಿ 33 ವರ್ಷ ಏನೋ ಸೇವೆ ಸಲ್ಲಿಸಿದ್ದಾರೆ. ಈ 33 ವರ್ಷದಲ್ಲಿ 4 ಕಡೆ ಕೆಲಸ ಮಾಡಿದ್ದಾರೆ ಅಂದ್ರೆ ನಾವೆಲ್ಲ ನೆಚ್ಕೋಬೇಕಾದ್ರೆ. ಒಂದು ಅಧಿಕಾರಿನ 2 ವರ್ಷ ಅಲ್ಲ 3 ವರ್ಷ ಆದ ತಕ್ಷಣ ಇವ್ರನ್ನ ಚೇಂಜ್ ಮಾಡಬೇಕು, ಇಟ್ಕೋಬೇಕು ಅನ್ನೋ ಒಂದು ಮನೋಭಾವನ ಲೋಕಲ್ ಬಾಡಿಗೆ ಇರುತ್ತೆ ಅಲ್ವಾ. ಲೋಕಲ್ ಬಾಡಿ ಒಂದು ಸ್ಥಳೀಯವಾಗಿ 31 ವಾರ್ಡಲ್ಲಿ ಕನಿಷ್ಠ ಪಕ್ಷ 60 ರಿಂದ 62,000 ಜನಸಂಖ್ಯೆ ಇರುವಂತ ಒಂದು ಚಾಮರಾಜನಗರ ಪಟ್ಟಣ ಪ್ರದೇಶ. ಅದರಲ್ಲಿ ನಗರಸಭೆಗೆ ಮ್ಯಾಕ್ಸಿಮಮ್ ಒಂದು 100 ರಿಂದ 300, 400, 500 ಜನ ಕೂಡ ದಿನನಿತ್ಯ ಬರುವಂತ ಒಂದು ವಾಡಿಕೆ ಇರುತ್ತೆ. ಅದರಲ್ಲಿ ಸಂಘಟನೆ ಒಂದು ಅಧಿಕಾರಿಗಳಾಗಿ ಇವರು ಕೆಲಸ ಮಾಡಿದಾರೆ ಅಂದ್ರೆ ಗುಂಪು
ಮಹಿಳೆಯರ ಗುಂಪು ಒಂದು ಹೆಚ್ಚು ಕಡಿಮೆ ನಗರದಲ್ಲಿ ಒಂದು 200ರಿಂದ 300 ಮಾಡಿರ್ಬೋದು, 31 ಮಾಡೋದು. ಇಂಥ ಗುಂಪನ್ನ ಇವರು ಹಿಡಿದಲ್ಲಿ ಇಟ್ಟು ಅವ್ರನ್ನೆಲ್ಲ ವಿಶ್ವಾಸ ಗಳಿಸಿದಾಗ ಇವರ ಸೇವೆ ಮನೋಭಾವನೆಯಲ್ಲಿ ಇವರ ತಾಳ್ಮೆ, ಸಹನೆ, ವಿಶ್ವಾಸ, ಸರ್ಕಾರದ ಒಂದು ಆವೇಶ, ಸರ್ಕಾರದ ನಿಯಮ, ಸರ್ಕಾರದ ಒಂದು ಮಾರ್ಗಸೂಚಿ ಎಲ್ಲ ಇಟ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಬಹಳಷ್ಟು ತಾಳ್ಮೆ ಇರುತ್ತೆ. ಈ ತಾಳ್ಮೆ ಇವತ್ತು ಹಸುಮುಖಿಯಾಗಿ ಇವತ್ತು ನೆಗ್ನಾಡಕ್ಕೆ ಕೂತಿರೋಂಥ ನಮ್ಮ ನಾಯಕರು. ಅದರಿಂದ ಇವ್ರಿಗೆ ನಿವೃತ್ತಿ, ಸರ್ಕಾರಿ ಸೇವೆಗೆ ನಿವೃತ್ತಿ ಆಯ್ತಾರ ಅಂತ ಅವರ ಮನೋಭಾವನೆಗೆ ಮತ್ತೆ ಅವರ ಒಂದು ವಿಶ್ವಾಸಕ್ಕೆ ಮತ್ತೆ ಅವರು ಇರೋಂಥ ಆಕ್ಟಿವ್ಗೆ ಯಾವತ್ತೂ ಅವರು ನಿವೃತ್ತಿ ಆಯ್ತಿಲ್ಲ ಅಂತ ನಾನು ಗಂಟೆಗೋಸ್ಕರ ಹೇಳ್ತೇನೆ. ಯಾಕಂದ್ರೆ ಅಷ್ಟೊಂದು ಆಕ್ಟಿವ್ ಇರೋಂಥ ಒಬ್ಬ ಅಧಿಕಾರಿ ಇವತ್ತು ನಿವೃತ್ತಿ ಆಯ್ತಾರಂದ್ರೆ ನಾವೆಲ್ಲ ಚಾಮರಾಜನಗರಕ್ಕೆ ಅವ್ರು ಕೊಟ್ಟಿರೋಂಥ ಸೇವೆನ ನಾವು ನೆನೆಸ್ತಿರ್ಬೇಕು. 13 ವರ್ಷ ಅವರು ಚಾಮರಾಜನಗರ ನಗರಸಭೆಯಲ್ಲಿ ಸೇವೆ ಸಲ್ಲಿಸಿದ್ರೆ ಅನೇಕ ಇವತ್ತು ನೂರಾರು ಜಾತಿ ಇರೋಂಥ ಒಂದು ಗುಂಪುಗಾರಿಕೆಯ ಒಂದು ಕಾರ್ಯಕ್ರಮನ ರೂಪಿಸ್ಬೇಕಂದ್ರೆ ಏನೇನೋ ನಾನಾ ತರ ವಿಚಾರಗಳು, ನಾನಾ ತರ ಭಾವನೆಗಳು, ನಾನಾ ತರ ಲೋಪದೋಷಗಳು, ನಾನಾ ತರ ಆಪಾದನೆಗಳು ಅವ್ರ ಮೇಲೆ ಬರೋಂಥ ಒಂದು ಸಾಧ್ಯತೆ ಇದೆ. ಈ ಸಾಧ್ಯತೆಗೆ ಯಾವುದಕ್ಕೂ ಅವಕಾಶ ಮಾಡಿದೆ ಸರ್ಕಾರಿ ಸೇವೆ ನಾನು ಮಾಡ್ತಾ ಇರೋದು ಜನಗಳ ಒಳ್ಳೆಯದಾಗಬೇಕು, ಬಡವರಿಗೆ, ಮಧ್ಯಮ ವರ್ಗದವರಿಗೆ. ಮತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ದಳ್ಳಗಾಡಿಗೆ ಒಂದು ಟೋಕನ್ನು, ಅವ್ರಿಗೆ ಲೋನು ಇದೆಲ್ಲ ಮಾಡಿದೆ. ಅದೆಲ್ಲ ಮಾಡ್ಬೇಕಾದ್ರೆ ದೊಡ್ಡ ಒಂದು ಸಾಧನೆ, ಸಾಕಾದಷ್ಟು. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಮ್ಯಾಕ್ಸಿಮಮ್ 1,500ದಿಂದ 2,000 ಜನ ಇರ್ಬೋದು. ಅದನ್ನೆಲ್ಲ ಸರಿದೂಗಿಸ್ಕೊಂಡು ಒಬ್ಬ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರಲ್ಲ, ಬಹಳ ಮೆಚ್ಚುಗೆ ಅಂತ ವಿಚಾರ. ಇನ್ನು ಮಾತಾಡೋರವ್ರೆ ಇವೆಲ್ಲ ಬಿಟ್ಟನೆ ಹೆಂಗ್ ಚಿಂತೆ ಮಾಡ್ತೀವಿ. ಇಡೀ ನಗರಸಭೆಯಲ್ಲಿ ಫಸ್ಟ್ ಕಮ್ಮಿ ಪ್ರೆಸ್ ಮಾಡ್ತಿದ್ದವ್ ನಾನು. ಪುನಃ ಸಂಜೆ 5:45 5:00ವರೆಗೆ ಎಲ್ಲರೂ ಬ್ಯಾಗ್ ಇಟ್ಕೊಂಡ್ರೆ ನಮ್ಮ ಶ್ರೀನಿವಾಸ ಕೈಲಿ ಎಷ್ಟೋ ಸಾರಿ ಬಯಸ್ಕೊಂಡಿದ್ದೀನಿ. ಏನ್ರಿ ನಾನು ಪಿಡಿ ಕಾಯ್ಬೇಕೆ ಮುಂದೋಸ್ತಾರೆ ಅಂತ ಹೇಳೋದು ಸರ್. ನೆನ್ನೆನೂ ಫುಲ್ ಕೆಲಸ ಮಾಡಿದ್ವಿ ಸರ್, ಇವತ್ತು ಫುಲ್ ಕೆಲಸ ಮಾಡಿದ್ವಿ. ಇವತ್ತು ನಿಜವಾಗ್ಲೂ ನಾವು ತುಂಬಾ ಊಟ ಮಾಡಿಲ್ಲ. ನಾವು ಬರೀ ಒಂದು ಅನ್ನ ಸಾಂಬಾರು, ಒಂದು ಪವನ್ ಯಾವ್ದು ಸರ್ ಪಕ್ಕ ಆ ಕಡೆ ಕಾಮದೇವನಲ್ಲಿ ಒಂದು ಅನ್ನ ಸಾಂಬಾರು ಇದೆ. ಅಷ್ಟು ಕೆಲಸ ಮಾಡಿದ್ರು ನನಗೆ ತೃಪ್ತಿ. ಸಾವಿರಾರು ಮಕ್ಕಳಿಗೆ ಫೀಸ್ ಮಾಡಿಕೊಟ್ಟಿದ್ದೀನಿ, ಸಾವಿರಾರು ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ಸಿದ್ದೀನಿ, ಸಾವಿರಾರು ಮನೆಗಳು ಕೊಡ್ಸಿದ್ದೀನಿ ಸರ್. ರಾಮು ಸಾಹೇಬರು DC ಇದ್ದಾಗ ಒಂದು ಮೀಟಿಂಗ್ ನಡೀತು ಸರ್. 133 ಎಸ್ಟಿ ಟಾರ್ಗೆಟ್ ಕೊಟ್ಟಿದ್ದು, ನಮ್ಗೆ 33 ಸಿಕ್ಕಿತ್ತು. ನಾನು ಕೇಳಿದ್ರು ಯಾಕೆ ಎಸ್ಟಿ ಬರೀ 33 ಸರ್, ಅರ್ಜಿಗಳೇ ಬರ್ತಾ ಇಲ್ಲ ಸರ್ ಅಂತ. ನಾನು 16ನೇ ವಾರ್ಡ್ ಹೋಗಿ ನಮ್ಮ ಮನೆಗೆ ಹೋಗ್ತೀನಿ, ನಾನು ಜನರನ್ನ ಸೆಲೆಕ್ಟ್ ಮಾಡ್ತೀನಿ, ನೀವು ಮನೆಗೆ ಹೋಗೋಕೆ ರೆಡಿ ಇರ್ಬೇಕು ಅಂತ. ಹೌದಾ ಸರ್, ನೋಡ್ತೀನಿ ಸರ್ ಅಂತ. ಅದ್ರ ನೆಕ್ಸ್ಟ್ ಡೇಗೆ 16ನೇ ವಾರ್ಡ್ ಹೋಗಿ ಮನೆಗೆ ಹೋದೆ. ನಮ್ಮ ಸರ್ ಹೇಳಿದಾಗ ಯಾವ ಡಾಕ್ಯುಮೆಂಟ್ಸ್ ನೋಡಿಲ್ಲ, ಅವ್ರು ವಾಸ ಮಾಡ್ತಾರ, ಅವ್ರು ವಾಸ ಮಾಡೋ ಜಾಗಕ್ಕೆ ಮನೆ ಕೊಟ್ಟರೆ ನನ್ಗೆ ಅಂತ ಹೇಳಿದ್ರು ಅಂತ ಹೇಳಿ ಸರ್. ಟಾರ್ಗೆಟ್ ಅಚೀವ್ ಮಾಡಿದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಗುರಯ್ಯ ನಾಯಕ್ ಬಂದ್ರು, ರಾಮು ಸಾಹೇಬ್ ಗುರಯ್ಯ ಅವರು ಮಾತಾಡಿದ್ರು. ಗುರಯ್ಯ ಅವರು ಮನೆ ನಡುಮದಲ್ಲಿ ಕೂತ್ಕೊಂಡು ನೆನಪು ಮಾಡ್ತಾರೆ. ಆ ನೆನಪಿದೆಯಲ್ಲ ಅದನ್ನ ಭಗವಂತನಿಂದ ಕಾಪಾಡ್ತಾನೆ. ಅಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನಿಮ್ಗೆಲ್ಲ ಬಿಟ್ಟು ನಾನು ಹೆಂಗಿದ್ದಪ್ಪ ಅಂತ ಹೇಳಿ ಇವತ್ತು ನಾನು 325 ಜನ, ನಮ್ಮ ಅಣ್ಣ ಬಂದಿದ್ದಾರೆ, ನಮ್ಮ ಚಿಕ್ಕಣ್ಣ ಬಂದಿದ್ದಾರೆ, ನಮ್ಮ ದೊಡ್ಡಪ್ಪನ ಮಗ ಬಂದಿದ್ದಾರೆ, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ಸರ್. ನಾನು ಇಬ್ಬರಿಗೆ 3 ಜನಕ್ಕೆ ಹೇಳಿದ್ರೆ ಫೋನ್ ಮಾಡಿ ಬಂದಿದ್ದಾರೆ, ನಾನು ಸೆಂಡ್ ಅಪ್ ಆಗ್ತೇನೆ. ಅವ್ರಿಗೆ ನಮ್ಮ ಶಿವ ಬಂದಿದ್ದಾರೆ, ಅವ್ರು ಲಿಂಗಾಯತ ಕಮ್ಯುನಿಟಿ ಸರ್. ಅವರೇ ಬರ್ಬೇಕಿತ್ತು ಸರ್ ನಾನು ಇಲ್ಲಿಗೆ. ಕಾರಣ ಏನು ಅಂತ ನಾನು ಎಲ್ಲಾರು ಕೂಡ ಸರಿ ಸರ್. ನಮ್ಮ ತಿಮ್ಮಯ್ಯ ಸರ್ ಇಲ್ಲೇ ಇದ್ದಾರೆ, CDPO. ಅವರು ನಾವಿಬ್ರು ಒಂದೇ ಊರು ಸರ್, ಹುಟ್ಟಿರೋದು ಸರ್, ಒಂದೇ ಊರು. ನಾನು ಜಿಲ್ಲೆನೇ ಅವರು ಜಿಲ್ಲೆ.